ಕ್ರಿಸ್ತನ ಮಹೋನ್ನತವಾದಂತ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಮಾಡುವಂತ ದೇವರಾಗಿದ್ದಾರೆ. ಆತನು ಉತ್ತಮನು, ಉನ್ನತನು, ಮಹೋನ್ನತನು ಆದಂತ ದೇವರು. ಆಮೇನ್. ಅದಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸುವಳಾಗಿದ್ದೇನೆ. ಸೊ ದೇವರು ನಿಮ್ಮ ಎಲ್ಲರ ಜೀವಿತದಲ್ಲಿ ಮಾಡಿ ಎಲ್ಲ ಮೇಲುಪಕಾರಗಳಿಗಾಗಿ ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಳಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮ ಮೇಲೆ ತನ್ನ ಉದ್ದೇಶವನ್ನ, ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ಆತನ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾ ತನ್ನ ಸ್ವರವನ್ನು ನಾವು ಕೇಳಿಸಿಕೊಳ್ಳುವಂತೆ ತನ್ನ ಜೀವವುಳ್ಳ ಮಾತುಗಳಿಂದ ನಮ್ಮನ್ನೆಷ್ಟೋ ಬಲಪಡಿಸ್ತಾ ಇದ್ದಾರೆ, ಆಧರಿಸ್ತಾ ಇದ್ದಾರೆ. ಅದೇ ರೀತಿ ಎಚ್ಚರಿಸಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ತನ್ನ ಜೀವವುಳ್ಳ ಮಾತಿನ ವಾಗ್ದಾನ ನಾವು ಧ್ಯಾನಿಸೋಣ. ಜಕರೀಯನು ಬರೆದ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಸರಿಯಾದ ನ್ಯಾಯ ನಿಜವಾಗಿಯೂ ಈ ಲೋಕದಲ್ಲಿ ಇದೆಯಾ ಪ್ರಿಯರೇ? ಸರಿಯಾದ ನ್ಯಾಯ ತೀರಿಸ್ತಾ ಇದ್ದಾರ? ಈ ಲೋಕವೇ ಅನ್ಯಾಯಮಯವಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲ, ತಪ್ಪು ಮಾಡದವರಿಗೆ ಶಿಕ್ಷೆಯನ್ನು ಹಾಕುವಂತ ಲೋಕ ಇದು. ಎಲ್ಲವೂ ಕೂಡ ದುರ್ನಡತೆಯಲ್ಲಿ, ದುರಾಲೋಚನೆಯಲ್ಲಿ ಅವರಿಗೆ ಅನುಕೂಲಕರವಾಗಿ ಎಲ್ಲವನ್ನ ಮಾರ್ಪಡಿಸಿಕೊಳ್ತಾ ಇದ್ದಾರೆ. ಎಷ್ಟೋ ಜನರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಣ ಖರ್ಚು ಮಾಡ್ಕೊಳ್ತಾ ಇದ್ದಾರೆ, ನ್ಯಾಯ ಸಿಗ್ತಾ ಇಲ್ಲ. ತಪ್ಪಿತಸ್ಥರಿಗೆ ಬಿಡುಗಡೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಸರಿಯಾಗಿ ನ್ಯಾಯ ತೀರಿಸಿ. ಆತನು ನ್ಯಾಯಗಳನ್ನ ನೋಡುವಂತ ದೇವರಾಗಿದ್ದಾರೆ. ಆತನ ಮಕ್ಕಳಾಗಿರುವಂತ ನಾವು ಈ ಲೋಕದಲ್ಲಿ ಯಾಕೆ ಜೀವಿಸ್ತಾ ಇದ್ದೇವೆ ಗೊತ್ತಾ? ಯಾಕೆ ಇನ್ನೂ ನಮ್ಮನ್ನ ಬದುಕಿಸಿ ನಡೆಸ್ತಾ ಇದ್ದಾರೆ ಗೊತ್ತಾ? ನಮ್ಮ ಮೂಲಕವಾಗಿ ಕೆಲವೊಂದು ಕಾರ್ಯಗಳನ್ನು ಆತನು ಮಾಡಲಿಕ್ಕೆ, ಆತನ ನಾಮವು ಘನಪಡಲಿಕ್ಕೆ, ಆತನ ನಾಮವು ಪ್ರಖ್ಯಾತಿಗೆ ಬರಲಿಕ್ಕೆ, ನನ್ನ ದೇವರು ಎಂತವರು ನಮ್ಮಿಂದ ನಾವು ತೋರಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಎಸ್, ನಾವು ಅನ್ಯಾಯ ಮಾಡುವಂತವರಾಗಿರ್ಬಾರ್ದು, ನ್ಯಾಯವನ್ನೇ ಮಾಡಬೇಕು. ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನ ತೋರಿಸ್ಬೇಕು. ದೇವರು ಕ್ರಿಸ್ತೇಸುವು ಈ ಒಂದು ಲೋಕದಲ್ಲಿ ಜೀವಿಸುವಾಗ ಆತನು ನ್ಯಾಯವನ್ನ ತೀರಿಸ್ತಾ ಪ್ರಿಯರೇ. ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳಿಂದ ದೇವರು ನಡೆಸಿದ್ರು. ಎಷ್ಟೋ ಗುಂಪಾಗಿ ಆತನ ನೋಡ್ಲಿಕ್ಕೆ, ಆತನ ಬೋಧನೆಯನ್ನು ಕೇಳಲಿಕ್ಕೆ ಬರ್ತಾ ಇದ್ರು. ಮಾಡಿರೋದು ಕೇವಲ 3.5 ವರ್ಷ ಮಾತ್ರವೇ ಆತನು ಮಾಡಿದಂತ ಸೇವೆ. ಆಗಲೇ ಎಷ್ಟೋ ಸಾವಿರ ಜನರು ಆತನ ಹಿಂಬಾಲಿಸಿದಂತ ನೋಡ್ತಾ ಇದ್ದೇವೆ ನಾವು. ಆದರೆ ಇಷ್ಟು ವರ್ಷ ನಾವು ಬದುಕಿದ್ದೀವಿ, ನಾವೆಷ್ಟು ಜನ ದೇವ್ರ ಕಡೆ ನಡೆಸಿದ್ದೇವೆ? ಎಷ್ಟು ನ್ಯಾಯವಾಗಿ, ನೀತಿಯಾಗಿ, ಯಥಾರ್ಥವಾಗಿ ನಾವು ಜೀವಿಸ್ತಾ ಇದ್ದೇವೆ? ಒಬ್ಬರಿಗೊಬ್ಬರು ಎಷ್ಟು ಪ್ರೀತಿ ಕರುಣೆಗಳನ್ನ ತೋರಿಸ್ತಾ ಇದ್ದೇವೆ? ನಾವು ಇತ್ತೀಚೆಗೆ ನೋಡ್ತಾ ಇರೋದಾದ್ರೆ, ಒಂದು ಕುಟುಂಬದಲ್ಲಿ ಒಡ ಹುಟ್ಟಿದವರ ಅಕ್ಕ ತಂಗಿಯರ ಮಧ್ಯದಲ್ಲಿ, ಅಣ್ಣ ತಂಗಿಯರ ಮಧ್ಯದಲ್ಲಿಗೆ ಎಷ್ಟೋ ಭೇದಾಭಿಪ್ರಾಯಗಳು, ಆಸ್ತಿ ವಿಚಾರದಲ್ಲಿಯೋ, ಒಂದು ಮಾತು ಹೋಗುವಂತ ಬರುವಂತ ಮಾತಿನ ವಿಚಾರದಲ್ಲಿಯೋ ಎಷ್ಟೋ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಒಂದು ಜಗಳಗಳು, ವಿಭೇದಗಳು, ಪಕ್ಷಪಾತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳನ್ನ ನೀವು ಎದುರಿಸಿರ್ಬೋದೇನೋ, ನಿಮ್ಮ ಕುಟುಂಬದಲ್ಲೇ ಇಂಥ ಭಯಂಕರವಾದ ಪರಿಸ್ಥಿತಿ ಏರ್ಪಟ್ಟಿದೇನೋ. ಸೈತಾನನ ಒಂದು ಆಲೋಚನೆ ಅದೇ, ಒಂದು ಕುಟುಂಬದಲ್ಲಿ ಒಂದು ನಿಜವಾದ ಪ್ರೀತಿ, ಯಥಾರ್ಥತೆ ಇಲ್ಲದಂತೆ, ಕ್ಷಮಿಸುವಂತ ಗುಣ ಇಲ್ಲದಂತೆ, ಕರುಣೆ ತೋರಿಸುವಂತ ಗುಣ ಇಲ್ಲದಂತೆ, ಪ್ರೀತಿಸುವ ಗುಣ ಇಲ್ಲದಂತೆ, ನ್ಯಾಯವಾಗಿ ಮಾತನಾಡುವಂತ ಗುಣ ಇಲ್ಲದಂತೆ, ದೇವರ ಗುಣಗಳನ್ನ ತೆಗೆದು ಆತನ ಗುಣಗಳನ್ನು ದ್ವೇಷಿಸುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ಮನಸ್ಸಿಕೊಳ್ಳುವಂಥದ್ದು, ಮಾತು ಬಿಟ್ಟು ಬಿಡುವಂಥದ್ದು, ದೂರ ಹೋಗುವಂಥದ್ದು, ಇಂಥ ಒಂದು ಗುಣಗಳನ್ನ ಮನುಷ್ಯರಲ್ಲಿ ಹುಟ್ಟಿಸ್ತಾ ಇದ್ದಾನೆ. ಲೋಕಸ್ಥರಿಗಿದ್ರೆ ಓಕೆ, ಅದು ದೇವರು ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ಆಗತ್ತೆ. ಅವರಿಗೆ ದೇವರು ಗೊತ್ತಿಲ್ಲ. ನಿಜ ಸ್ವರೂಪನು, ನೀತಿವಂತನು, ಯಥಾರ್ಥವಂತನು, ದಯೆಯುಳ್ಳಂತ ದೇವರು, ಕರುಣಾ ಸ್ವರೂಪನ ಅಂತ ದೇವರು,
ಸಮಾಧಾನಕರ್ತನ ಅಂತ ದೇವರು. ಇದೆಲ್ಲವನ್ನ ನಾವು ರುಚಿ ನೋಡಿ ಅನುಭವಿಸ್ತಾ ಇದ್ದೇವೆ. ನನ್ನ ದೇವರು ಎಂತೆವರೊಂದಾಗಿ ಇದೆಲ್ಲ ಗೊತ್ತಿರುವಂತ ನಾವು ಕೂಡ ದ್ವೇಷಿಸ್ತಾ, ಕೋಪ ಮಾಡಿಕೊಳ್ಳುತ್ತಾ, ಮಾತು ಬಿಟ್ಟು ಒಬ್ಬರ ಮನೆಗೊಬ್ಬರು ಹೋಗದಂತೆ. ಪ್ರಿಯರೇ, ನಿಜವಾಗಿ ಇದು ದೇವರಿಗೆ ಸಂತೋಷ ತರುತ್ತಾ? ನಮ್ಮ ಈ ಒಂದು ನಡತೆ ದೇವರಿಗೆ ಸಂತೋಷ ತರುವಂತದ್ದಾಗಿದೆಯಾ? ಒಂದು ಬಾರಿ ಆಲೋಚನೆ ಮಾಡೋಣ. ನಾವು ನ್ಯಾಯವನ್ನ ತೀರಿಸುವಂತವರಾಗಿರ್ಬೇಕು. ಲೋಕದಲ್ಲಿ ನ್ಯಾಯ ಇಲ್ಲದೆ ಇರಬಹುದು, ಆದ್ರೆ ನಿನ್ನಲ್ಲಿ ನನ್ನಲ್ಲಿ ನ್ಯಾಯ ದೇವರು ನೋಡ್ತಾ ಇದ್ದಾರೆ. ಅನ್ಯಾಯವಾಗಿ ಒಬ್ಬರ ಕುರಿತು ಮಾತನಾಡುವಂಥದ್ದು, ಒಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳುವಂಥದ್ದಾಗಿರ್ಬೋದು, ಅವ್ರು ನಮಗೆ ಇಷ್ಟ ಇಲ್ಲ, ಅವರ ನಡತೆ ನಮಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಸಲ್ಲದನ್ನ ಇನ್ನೊಬ್ಬರ ಕುರಿತು ಮಾತನಾಡುವಂಥದ್ದು, ಇದೆಲ್ಲ ಅನ್ಯಾಯವೇ. ಮೋಸ, ವಂಚನೆ, ದುರಾಲೋಚನೆ, ದುರ್ನಡತೆ. ದೇವ ಮಕ್ಕಳಲ್ಲಿ ಇಂಥ ಒಂದು ದುರಭ್ಯಾಸ ಕಾರ್ಯಗಳು, ದುರಾಲೋಚನೆಗಳು, ದುರ್ಗುಣಗಳು ನಮ್ಮಲ್ಲಿ ಇರಬಾರ್ದು. ಈ ದುರ್ಗುಣಗಳನ್ನ ನಾವು ತೊಲಗಿಸಿಕೊಂಡು ಸರಿಯಾದ ನ್ಯಾಯವು, ಒಬ್ಬರನ್ನೊಬ್ಬರು ಪ್ರೀತಿ ಕರುಣೆ ತೋರಿಸುವಂತವರಾಗಿ ಆತನ ಪ್ರೀತಿಯನ್ನ ಎಲ್ಲ ಕಡೆ ನಾವು ಸಾರಿ ಹಂಚುವರಾಗಬೇಕು. ನಾವೆಲ್ಲರೂ ಕ್ರಿಸ್ತನ ರಕ್ತ, ಹೌದಾ? ಅದೇ ಯಾಕೆ ನಮ್ಮಲ್ಲಿ ಮನಸ್ತಾಪಗಳು? ಯಾಕೆ ನಮ್ಮೊಳಗೇನೆ ಈ ದ್ವೇಷ ಭಾವಗಳು? ಎಷ್ಟೋ ವರ್ಷಗಳಾಗಿರುತ್ತೆ. ಕೆಲವೊಬ್ರು ಕುಟುಂಬಸ್ಥರ ಮಧ್ಯೆ ಮಾತುಗಳನ್ನ ಬಿಟ್ಟು ಕ್ರೈಸ್ತರೇ ಸಭೆಗೆ ಹೋಗುವಂತವ್ರೆ. ಆದ್ರೆ ದೇವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನೀನು ನನ್ನ ಸನ್ನಿಧಾನಕ್ಕೆ ಬಂದು ಕಾಣಿಕೆಯನ್ನು ಸಮರ್ಪಿಸುವುದಾದ್ರೆ ಮೊದಲು ನಿನ್ನಗಿರುವಂತ ಅಸಮಾಧಾನವು, ನಿನ್ನ ಸಹೋದರ ಮೇಲೆ ಇರುವಂತ ಕೋಪವಾಗಿರುವುದು, ದ್ವೇಷ ಆಗಿರ್ಬೋದು, ಅಸಮಾಧಾನವಾಗಿರ್ಬೋದು, ನೀನು ಹೋಗಿ ನಿನ್ನ ಸಹೋದರಿಯೊಟ್ಟಿಗೆ ಸಮಾಧಾನ ಪಟ್ಟು ನೀನು ಕ್ಷಮಿಸು ಅಥವಾ ಕ್ಷಮಾಪಣೆ ಹೊಂದಿಕೊಂಡು ಮತ್ತೆ ಹಿಂತಿರುಗಿ ಬಂದು ನನ್ನ ಆಲಯದಲ್ಲಿ ಕಾಣಿಕೆ ವಿಚಾರದಲ್ಲಿ ದೇವರು ಇಂಥ ಮಾತನ್ನು ಹೇಳುವಾಗ ನಾವು ಆರಾಧಿಸಬೇಕು, ಆತನ ಸ್ವರವನ್ನ ಕೇಳಿಸಿಕೊಳ್ಳುವಂತವರಾಗಿರ್ಬೇಕು. ಎಲ್ಲಾ ವಿಚಾರದಲ್ಲಿ ನಾವು ಒಬ್ಬರೊಟ್ಟಿಗೆ ದ್ವೇಷವನ್ನ ಇಟ್ಕೊಂಡು, ಒಬ್ಬರೊಟ್ಟಿಗೆ ಜಗಳವನ್ನ ಮಾಡ್ಕೊಂಡು, ಕೆಲವೊಬ್ರಿಗೆ ಮಾತುಗಳನ್ನ ಬಿಟ್ಕೊಂಡು ದೇವರ ಸನ್ನಿಧಾನಕ್ಕೆ ಬಂದ್ರೆ ಅದು ವ್ಯರ್ಥನೆ. ಸರಿ, ನಾವೆಷ್ಟು ಆರಾಧನೆ ಮಾಡಿದ್ರು, ನಾವೆಷ್ಟು ದೇವರ ಸ್ವರ ಕೇಳ್ಕೊಂಡ್ರು ಅದರ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ನ್ಯಾಯವನ್ನ ತಿಳಿಸೋಣ. ಎಸ್, ನಿಮಗೆ ಅನ್ಯಾಯ ಆಗಿರ್ಬೋದು, ಎದುರು ನೋಡ್ತಿದ್ದೀರಾ ನ್ಯಾಯಕ್ಕಾಗಿ. ಆತನು ನ್ಯಾಯಾಧೀಶನು. ಮನುಷ್ಯರು ನ್ಯಾಯವನ್ನು ತೀರಿಸದೇ ಇದ್ದರೂ ನನ್ನ ಜೀವ ಸ್ವರೂಪ ಅಂತ ದೇವರು ನಿಮಗೆ ನ್ಯಾಯವನ್ನು ಕೊಡುವಂತ ದೇವರು. ಪ್ರೀತಿಗೆ ದೂರವಾಗಿದ್ದೀರಾ? ಕುಟುಂಬದಿಂದ ದೂರವಾಗಿದ್ದೀರಾ? ನನ್ನೊಟ್ಟಿಗೆ ಮಾತನಾಡ್ತಿಲ್ಲ ಎಂಬುದಾಗಿ ನೆನೆಸ್ತಾ ಇದ್ದೀರಾ? ಆ ಸ್ಥಿತಿಯಲ್ಲಿ ನೀವು ಇರೋದಾದ್ರೆ ನಿಮಗೆ ಎಲ್ಲವೂ ಸರ್ವವಾಗಿರುವಂತ ಕ್ರಿಸ್ತನು ನಿಮ್ಮೊಟ್ಟಿಗಿದ್ದಾರೆ. ಎಲ್ಲವನ್ನ ಸರಿಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಸಮ್ಮುಖಕ್ಕೆ ಬಂದು ಒಪ್ಪಿಸಿಕೊಡ್ರಿ. ಏನೇ ಆದ್ರೂ ಆತನು ಪ್ರೀತಿ ಸ್ವರೂಪನು, ಕರುಣೆ ಉಳ್ಳಂತ ದೇವರು. ಆತ ನಮ್ಮನ್ನು ಉನ್ನತವಾಗಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಆಮೇಲೆ ಎಲ್ಲ ನಮ್ಮ ದುರ್ಗುಣಗಳು ನಮ್ಮಲ್ಲಿ ಏನಾದ್ರು ಇರೋದಾದ್ರೆ ಅದರಿಂದ ತೊಲಗಿಸಿಕೊಂಡು ದೇವರ ಗುಣಗಾನಗಳನ್ನ ನಾವು ನಮ್ಮ ಜೀವಿತ ಅನುಸರಿಸಿ ಆತನ ಗುಣಗಳನ್ನ ಪ್ರಚುರಪಡಿಸ್ಲಿಕ್ಕೆ ನಾವು ಸಿದ್ಧರಾಗೋಣ. ಆಮೇನ್. ನಮ್ಮನ್ನ ಯಾರು ಆ ರೀತಿ ನಡ್ಕೊಳ್ತಾ ಇದ್ರೆ ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ದೇವರು ಆ ಎಲ್ಲ ಕಾರ್ಯಗಳಿಂದ ತಪ್ಪಿಸಿ ನಡೆಸ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಮಹೋನ್ನತರೇ ಸ್ತೋತ್ರ. ಜೀವಾಧಿಪತಿ ಅಂತ ದೇವರೇ, ನಿಮಗೆ ವಂದನೆ. ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನ ಸರಿಪಡಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವ ಉಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.